ನಾನು ರಾಜ್‌ಕುಮಾರ್ ರಸ್ತೆಯ ಪಕ್ಕದಲ್ಲಿದ್ದೀನಿ. ಫುಟ್‌ಪಾತ್‌ನಲ್ಲಿ ನಿಂತ್ಕೊಂಡಿದ್ದೀನಿ. ಈ ಫುಟ್‌ಪಾತಿನ ವ್ಯವಸ್ಥೆ ಯಾವ ರೀತಿ ಹಾಳಾಗಿದೆ ಅಂತಂದ್ರೆ, ನೀವು ನೋಡ್ತಾ ಇರುವ ದೃಶ್ಯಾವಳಿಗಳಲ್ಲಿ ಪಕ್ಕದಲ್ಲೇ ಕೆಎಲ್ ಕಾಲೇಜಿನ ಕಾಂಪೌಂಡ್ ಇದೆ. ಕೆಎಲ್ ಕಾಲೇಜ್ ಗ್ರೌಂಡ್‌ಗೆ ಹತ್ತಿಕೊಂಡಿರುವಂಥ ಕಾಂಪೌಂಡ್ ಇದು. ಈ ಕಾಂಪೌಂಡ್ ಪಕ್ಕದಲ್ಲಿರುವಂಥ ಫುಟ್‌ಪಾತಿನ ವ್ಯವಸ್ಥೆಯನ್ನು ನೋಡಿ. ಇಲ್ಲಿ ಯಾರೂ ಕೂಡ ಜನರ ಬಳಕೆಗೆ ಇದು ಯೂಸ್ ಆಗ್ತಾ ಇಲ್ಲ. ನೋಡಿ ನೋಡ್ತಾ ಇರ್ಬೋದು, ಅಲ್ಲಿ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಫುಲ್ಲು ಗಿಡ ಗಂಟಿಗಳೆಲ್ಲ ಫುಟ್‌ಪಾತ್ ಕವರ್ ಮಾಡಿದೆ. ಅವರು ಕೂಡ ರಸ್ತೆಯಲ್ಲಿ ಬಂದು ಓಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಇದು ಹೀಗೆ ಇದೆ. ಕಂಪ್ಲೀಟ್ ಆಗಿ ರಸ್ತೆ ಎಲ್ಲ ನೋಡ್ತಾ ಇರ್ಬೋದು. ರಸ್ತೆ ಪಕ್ಕದಲ್ಲಿರುವಂಥ ಈ ಫುಟ್ಪಾತ್ ಎಷ್ಟು ಅಗಲ ಇದೆಯೋ ಅಷ್ಟೇ ಎಲ್ಲ ಫುಲ್ಲು ಗಿಡ ಗಂಟಿಗಳು ಬೆಳ್ಕೊಂಡಿದೆ. ನೋಡ್ತಾ ಇರ್ಬೋದು ನಾವು ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಎಲ್ಲಿ ಕೂಡ ಜಾಗ ಇಲ್ಲ ಈ ಫುಟ್ಪಾತ್ನಲ್ಲಿ. ನೋಡ್ತಾ ಇರ್ಬೋದು ನೀವು, ಓಡಾಡಲಿಕ್ಕೆ ಆಗೋದಿಲ್ಲ ಈ ಫುಟ್ಪಾತ್ನಲ್ಲಿ. ಈ ರೀತಿಯಾದಂಥ ವ್ಯವಸ್ಥೆ ಈ ಫುಟ್ಪಾತ್ನಲ್ಲಿದೆ. ಇದು ಕೂಡ ಯಾರು ಕೂಡ ಇದರಲ್ಲಿ ಜಿ.ಬಿ ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂಗೆ ಸಂಬಂಧಪಡುತ್ತೆ. ಆ ಬೆಸ್ಕಾಂನವರು ಕೂಡ ಈ ಫುಟ್ಪಾತನ್ನು ಅಥವಾ ಈ ಗಿಡ ಗಂಟಿಗಳನ್ನು ಕಟ್ ಮಾಡಿ ಈ ಫುಟ್ಪಾತ್ನಲ್ಲಿ ಜನರು ಓಡಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಆದರೆ ಕೂಡ ಯಾರೂ ಕೂಡ ಅದನ್ನು ಮಾಡ್ತಾ ಇಲ್ಲ. ಕಂಪ್ಲೀಟ್ ಆಗಿ ಈ ಫುಟ್ಪಾತ್ 1 ಕಿಲೋಮೀಟರ್ ಅಂದರೆ ಇಲ್ಲಿಂದ ನವರಂಗ ಥಿಯೇಟರ್ವರೆಗೂ ಕೂಡ 1 ಕಿಲೋಮೀಟರ್ ಫುಟ್ಪಾತ್ನಲ್ಲಿ ಇದೇ ರೀತಿ ಗಿಡ ಗಂಟಿಗಳು ಬೆಳ್ಕೊಂಡಿದ್ದೇವೆ. ನೀವು ನೋಡ್ತಾ ಇರ್ಬೋದು, ನನಗಿಂತ ಹೈಟ್ ಆಗಿ, ನನ್ನ ತಲೆ ಮೇಲಿಗಿಂತ ಹೈಟ್ ಆಗಿದ್ದಾವೆ. ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಆಗಿ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಕೂಡ ಇದು ಫುಟ್ಪಾತ್ ಕಂಪ್ಲೀಟ್ ಆಗಿ ಹಾಳಾಗಿದೆ. ರಸ್ತೆ ಉದ್ದಕ್ಕೂ ಕೂಡ ಈ ಫುಟ್ಪಾತ್ ಹಿಂಗೆ ಇದೆ. ನೋಡ್ತಾ ಇರ್ಬೋದು, ಮತ್ತೆ ಇಲ್ಲಿ ಮಲಮೂತ್ರ ವಿಸರ್ಜನೆ ಕೂಡ ಮಾಡ್ತಾರೆ. ಯಾರು ಕಾಣೋದಿಲ್ಲ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಎಲ್ಲ ಕೂಡ ಇದೇ ಮಾಡ್ತಾ ಇದ್ದಾರೆ. ಇದು ಈ ಫುಟ್ಪಾತಿನ ಅವ್ಯವಸ್ಥೆ ಆಗಿದೆ. ಇಲ್ಲಿ ಜನರು ಹೇಗೆ ಓಡಾಡಲಿಕ್ಕೆ ಆಗುತ್ತೆ? ಎಲ್ಲರೂ ಕೂಡ ಈ ಪಕ್ಕದಲ್ಲಿರುವಂತಹ ಡಬಲ್ ರೋಡ್ ಏನಿದೆಯಲ್ಲ, ರಾಜ್‌ಕುಮಾರ್ ರಸ್ತೆ, ಅಲ್ಲಿ ಓಡಾಡ್ತಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ವ್ಯಕ್ತಿ ಕೂಡ ಓಡಾಡ್ತಿದ್ದಾರೆ. ಈ ಫುಟ್ಪಾತ್ ಬಳಕೆ ಆಗದೇ ಇರುವಂಥ ಕಾರಣಕ್ಕೆ ಇವರು ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಸಾಕಷ್ಟು ವೆಹಿಕಲ್ಗಳು ಈ ರಸ್ತೆಯಲ್ಲಿ ಓಡಾಡುತ್ತೆ. ಏನಾದರೂ ಅನಾಹುತಗಳಾಗುವಂಥ ಸಂಭವ ಉಂಟಾಗುತ್ತೆ. ಪಕ್ಕದಲ್ಲೇ ಕೂಡ ವೆಹಿಕಲ್ ಕೂಡ ಪಾರ್ಕಿಂಗ್ ಮಾಡ್ಕೊತಾರೆ. ಹಾಗಾಗಿ ಫುಟ್ಪಾತ್ ಜನರ ಬಳಕೆಗೆ ಬರ್ತಾ ಇಲ್ಲ. ಇದು ಇಲ್ಲಿನ ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಇಲ್ಲಿಂದ 1 ಕಿಲೋಮೀಟರ್ ದೂರ ಏನು ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿಂದ ಅಲ್ಲಿವರೆಗೂ ಏನು ನವರಂಗ ಥಿಯೇಟರ್ ಇದೆಯಲ್ಲ, ಆ ನವರಂಗ ಥಿಯೇಟರ್ ಸಿಗ್ನಲ್ ಏನಿದೆಯಲ್ಲ, ಅಲ್ಲಿವರೆಗೂ ಕೂಡ ಇದೇ ಗಿಡ ಗಂಟಿಗಳು ಫುಟ್ಪಾತನ್ನು ಆವರಿಸಿದೆ. ಜನರಿಗೆ ಇದು ಬಳಕೆ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಇದನ್ನು ಜಿ.ಬಿ.ಯದವರು ಇಂಥ ಕೆಲಸಗಳನ್ನು ಮಾಡೋದಿಲ್ಲ ಅವರು. ಯಾಕಂದರೆ ಇದು ಇವತ್ತು ನಿನ್ನೆ ಬೆಳೆದಿರುವಂಥ ಗಿಡ ಗಂಟಿಗಳಲ್ಲ. ಇದು ಸುಮಾರು ವರ್ಷಗಳಿಂದನೂ ಕೂಡ ಫುಟ್ಪಾತನ್ನು ಕವರ್ ಮಾಡಿ ನೆಕ್ಸ್ಟ್ ಅದು ಡಾಂಬರ್ ರೋಡಿನ ಕಡೆಗೆ ಚಾಚಿ ಬರ್ತಾ ಇದೆ. ಇದು ಇಲ್ಲಿನ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಇದು ಫುಟ್ಪಾತಿನ ರಾಜ್‌ಕುಮಾರ್ ರಸ್ತೆಯ ಪಕ್ಕದಲ್ಲಿರುವ ಫುಟ್ಪಾತಿನ ವ್ಯವಸ್ಥೆ. ಇದನ್ನು ಜಿ.ಬಿ ಅವರಾಗಿರ್ಬೋದು ಅಥವಾ ಬೆಸ್ಕಾಂನವರಾಗಿರ್ಬೋದು ಸದ್ಯಕ್ಕೆ ಕ್ಲಿಯರ್ ಮಾಡುವುದರ ಮೂಲಕ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿರೋದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನು ರಾಜ್‌ಕುಮಾರ್ ರಸ್ತೆಯ ಪಕ್ಕದಲ್ಲಿದ್ದೀನಿ. ಫುಟ್ಪಾತ್‌ನಲ್ಲಿ ನಿಂತ್ಕೊಂಡಿದ್ದೀನಿ. ಈ ಫುಟ್ಪಾತಿನ ವ್ಯವಸ್ಥೆ ಯಾವ ರೀತಿ ಹಾಳಾಗಿದೆ ಅಂತಂದರೆ, ನೀವು ನೋಡ್ತಾ ಇರುವ ದೃಶ್ಯಾವಳಿಗಳಲ್ಲಿ ಪಕ್ಕದಲ್ಲೇ ಕೆಎಲ್ ಕಾಲೇಜಿನ ಕಾಂಪೌಂಡ್ ಇದೆ. ಕೆಎಲ್ ಕಾಲೇಜ್ ಗ್ರೌಂಡ್‌ಗೆ ಹತ್ತಿಕೊಂಡಿರುವಂಥ ಕಾಂಪೌಂಡ್ ಇದು. ಈ ಕಾಂಪೌಂಡ್ ಪಕ್ಕದಲ್ಲಿರುವಂಥ ಫುಟ್ಪಾತಿನ ವ್ಯವಸ್ಥೆಯನ್ನು ನೋಡಿ. ಇಲ್ಲಿ ಯಾರೂ ಕೂಡ ಜನರ ಬಳಕೆಗೆ ಇದು ಯೂಸ್ ಆಗ್ತಾ ಇಲ್ಲ. ನೋಡ್ತಾ ಇರ್ಬೋದು, ಅಲ್ಲಿ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಫುಲ್ಲು ಗಿಡ ಗಂಟಿಗಳೆಲ್ಲ ಫುಟ್ಪಾತ್ ಕವರ್ ಮಾಡಿದೆ. ಅವರು ಕೂಡ ರಸ್ತೆಯಲ್ಲಿ ಬಂದು ಓಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಇದು ಹೀಗೆ ಇದೆ. ಕಂಪ್ಲೀಟ್ ಆಗಿ ರಸ್ತೆ ಎಲ್ಲ ನೋಡ್ತಾ ಇರ್ಬೋದು. ರಸ್ತೆ ಪಕ್ಕದಲ್ಲಿರುವಂಥ ಈ ಫುಟ್ಪಾತ್ ಎಷ್ಟು ಅಗಲ ಇದೆಯೋ ಅಷ್ಟೇ ಎಲ್ಲ ಫುಲ್ಲು ಗಿಡ ಗಂಟಿಗಳು ಬೆಳ್ಕೊಂಡಿದೆ. ನೋಡ್ತಾ ಇರ್ಬೋದು, ನಾವು ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಎಲ್ಲಿ ಕೂಡ ಜಾಗ ಇಲ್ಲ ಈ ಫುಟ್ಪಾತ್ನಲ್ಲಿ. ನೋಡ್ತಾ ಇರ್ಬೋದು ನೀವು, ಓಡಾಡಲಿಕ್ಕೆ ಆಗೋದಿಲ್ಲ ಈ ಫುಟ್ಪಾತ್ನಲ್ಲಿ. ಈ ರೀತಿಯಾದಂಥ ವ್ಯವಸ್ಥೆ ಈ ಫುಟ್ಪಾತ್ನಲ್ಲಿದೆ. ಇದು ಕೂಡ ಯಾರು ಕೂಡ ಇದರಲ್ಲಿ ಜಿ.ಬಿ ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂಗೆ ಸಂಬಂಧಪಡುತ್ತೆ. ಆ ಬೆಸ್ಕಾಂನವರು ಕೂಡ ಈ ಫುಟ್ಪಾತನ್ನು ಅಥವಾ ಈ ಗಿಡ ಗಂಟಿಗಳನ್ನು ಕಟ್ ಮಾಡಿ ಈ ಫುಟ್ಪಾತ್ನಲ್ಲಿ ಜನರು ಓಡಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಆದರೆ ಕೂಡ ಯಾರೂ ಕೂಡ ಅದನ್ನು ಮಾಡ್ತಾ ಇಲ್ಲ. ಕಂಪ್ಲೀಟ್ ಆಗಿ ಈ ಫುಟ್ಪಾತ್ 1 ಕಿಲೋಮೀಟರ್ ಅಂದರೆ ಇಲ್ಲಿಂದ ನವರಂಗ ಥಿಯೇಟರ್ವರೆಗೂ ಕೂಡ 1 ಕಿಲೋಮೀಟರ್ ಫುಟ್ಪಾತ್ನಲ್ಲಿ ಇದೇ ರೀತಿ ಗಿಡ ಗಂಟಿಗಳು ಬೆಳ್ಕೊಂಡಿದ್ದೇವೆ. ನೀವು ನೋಡ್ತಾ ಇರ್ಬೋದು, ನನಗಿಂತ ಹೈಟ್ ಆಗಿ, ನನ್ನ ತಲೆ ಮೇಲಿಗಿಂತ ಹೈಟ್ ಆಗಿದ್ದಾವೆ. ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಆಗಿ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಕೂಡ ಇದು ಫುಟ್ಪಾತ್ ಕಂಪ್ಲೀಟ್ ಆಗಿ ಹಾಳಾಗಿದೆ. ರಸ್ತೆ ಉದ್ದಕ್ಕೂ ಕೂಡ ಈ ಫುಟ್ಪಾತ್ ಹಿಂಗೆ ಇದೆ. ನೋಡ್ತಾ ಇರ್ಬೋದು, ಮತ್ತೆ ಇಲ್ಲಿ ಮಲಮೂತ್ರ ವಿಸರ್ಜನೆ ಕೂಡ ಮಾಡ್ತಾರೆ. ಯಾರು ಕಾಣೋದಿಲ್ಲ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಎಲ್ಲ ಕೂಡ ಇದೇ ಮಾಡ್ತಾ ಇದ್ದಾರೆ. ಇದು ಈ ಫುಟ್ಪಾತಿನ ಅವ್ಯವಸ್ಥೆ ಆಗಿದೆ. ಇಲ್ಲಿ ಜನರು ಹೇಗೆ ಓಡಾಡಲಿಕ್ಕೆ ಆಗುತ್ತೆ? ಎಲ್ಲರೂ ಕೂಡ ಈ ಪಕ್ಕದಲ್ಲಿರುವಂತಹ ಡಬಲ್ ರೋಡ್ ಏನಿದೆಯಲ್ಲ, ರಾಜ್‌ಕುಮಾರ್ ರಸ್ತೆ, ಅಲ್ಲಿ ಓಡಾಡ್ತಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ವ್ಯಕ್ತಿ ಕೂಡ ಓಡಾಡ್ತಿದ್ದಾರೆ. ಈ ಫುಟ್ಪಾತ್ ಬಳಕೆ ಆಗದೇ ಇರುವಂಥ ಕಾರಣಕ್ಕೆ ಇವರು ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಸಾಕಷ್ಟು ವೆಹಿಕಲ್ಗಳು ಈ ರಸ್ತೆಯಲ್ಲಿ ಓಡಾಡುತ್ತೆ. ಏನಾದರೂ ಅನಾಹುತಗಳಾಗುವಂಥ ಸಂಭವ ಉಂಟಾಗುತ್ತೆ. ಪಕ್ಕದಲ್ಲೇ ಕೂಡ ವೆಹಿಕಲ್ ಕೂಡ ಪಾರ್ಕಿಂಗ್ ಮಾಡ್ಕೊತಾರೆ. ಹಾಗಾಗಿ ಫುಟ್ಪಾತ್ ಜನರ ಬಳಕೆಗೆ ಬರ್ತಾ ಇಲ್ಲ. ಇದು ಇಲ್ಲಿನ ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಕಂಪ್ಲೀಟ್
ಕಂಪ್ಲೀಟ್ ಇಲ್ಲಿಂದ 1 ಕಿಲೋಮೀಟರ್ ದೂರ ಏನು ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿಂದ ಅಲ್ಲಿವರೆಗೂ ಏನು ನವರಂಗ ಥಿಯೇಟ್ರ್ ಇದೆಯಲ್ಲ, ಆ ನವರಂಗ ಥಿಯೇಟ್ರ್ ಸಿಗ್ನಲ್ ಏನಿದೆಯಲ್ಲ ಅಲ್ಲಿವರೆಗೂ ಕೂಡ ಇದೇ ಗಿಡ ಗಂಟಿಗಳು ಫುಟ್ಪಾತನ್ನು ಆವರಿಸಿದೆ. ಜನರಿಗೆ ಇದು ಬಳಕೆ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಇದನ್ನು GBAದವರು ಇಂಥ ಕೆಲಸಗಳನ್ನು ಮಾಡೋದಿಲ್ಲ ಅವರು, ಯಾಕಂದರೆ ಇದು ಇವತ್ತು ನಿನ್ನೆ ಬೆಳೆದಿರುವಂಥ ಗಿಡ ಗಂಟಿಗಳಲ್ಲ. ಇದು ಸುಮಾರು ವರ್ಷಗಳಿಂದನೂ ಕೂಡ ಫುಟ್ಪಾತನ್ನು ಕವರ್ ಮಾಡಿ ನೆಕ್ಸ್ಟ್ ಅದು ಡಾಂಬರ್ ರೋಡಿನ ಕಡೆಗೆ ಚಾಚಿ ಬರ್ತಾ ಇದೆ. ಇದು ಇಲ್ಲಿನ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಇದು ಫುಟ್ಪಾತಿನ ರಾಜ್ಕುಮಾರ್ ರಸ್ತೆಯ ಪಕ್ಕದಲ್ಲಿರುವ ಫುಟ್ಪಾತಿನ ವ್ಯವಸ್ಥೆ. ಇದನ್ನು GBA ಅವರಾಗಿರ್ಬೋದು ಅಥವಾ ಬೆಸ್ಕಾಂನವರಾಗಿರ್ಬೋದು ಸದ್ಯಕ್ಕೆ ಕ್ಲಿಯರ್ ಮಾಡುವುದರ ಮೂಲಕ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿರೋದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನು ರಾಜ್ಕುಮಾರ್ ರಸ್ತೆಯ ಪಕ್ಕದಲ್ಲಿದ್ದೀನಿ, ಫುಟ್ಪಾತ್ನಲ್ಲಿ ನಿಂತ್ಕೊಂಡಿದ್ದೀನಿ. ಈ ಫುಟ್ಪಾತಿನ ವ್ಯವಸ್ಥೆ ಯಾವ ರೀತಿ ಹಾಳಾಗಿದೆ ಅಂತಂದರೆ ನೀವು ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಪಕ್ಕದಲ್ಲೇ KL ಕಾಲೇಜಿನ ಕಾಂಪೌಂಡ್ ಇದೆ. KL ಕಾಲೇಜ್ ಗ್ರೌಂಡ್ಗೆ ಹತ್ತಿಕೊಂಡಿರುವಂಥ ಕಾಂಪೌಂಡ್ ಇದು. ಈ ಕಾಂಪೌಂಡ್ ಪಕ್ಕದಲ್ಲಿರುವಂಥ ಫುಟ್ಪಾತಿನ ವ್ಯವಸ್ಥೆಯನ್ನು ನೋಡಿ. ಇಲ್ಲಿ ಯಾರೂ ಕೂಡ ಜನರ ಬಳಕೆಗೆ ಇದು ಯೂಸ್ ಆಗ್ತಾ ಇಲ್ಲ. ನೋಡ್ತಾ ಇರ್ಬೋದು, ಅಲ್ಲಿ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಫುಲ್ಲು ಗಿಡ ಗಂಟಿಗಳೆಲ್ಲ ಫುಟ್ಪಾತ್ ಕವರ್ ಮಾಡಿದೆ. ಅವರು ಕೂಡ ರಸ್ತೆಯಲ್ಲಿ ಬಂದು ಓಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಇದು ಹೀಗೆ ಇದೆ. ಕಂಪ್ಲೀಟಾಗಿ ರಸ್ತೆ ಎಲ್ಲ ನೋಡ್ತಾ ಇರ್ಬೋದು. ರಸ್ತೆ ಪಕ್ಕದಲ್ಲಿರುವಂಥ ಈ ಫುಟ್ಪಾತ್ ಎಷ್ಟು ಅಗಲ ಇದೆಯೋ ಅಷ್ಟೇ ಎಲ್ಲ ಫುಲ್ಲು ಗಿಡ ಗಂಟಿಗಳು ಬೆಳ್ಕೊಂಡಿದೆ. ನೋಡ್ತಾ ಇರ್ಬೋದು. ನಾವು ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಎಲ್ಲಿ ಕೂಡ ಜಾಗ ಇಲ್ಲ ಈ ಫುಟ್ಪಾತ್ನಲ್ಲಿ. ನೋಡ್ತಾ ಇರ್ಬೋದು ನೀವು, ಓಡಾಡಲಿಕ್ಕೆ ಆಗೋದಿಲ್ಲ ಈ ಫುಟ್ಪಾತ್ನಲ್ಲಿ. ಈ ರೀತಿಯಾದಂಥ ವ್ಯವಸ್ಥೆ ಈ ಫುಟ್ಪಾತ್ನಲ್ಲಿದೆ. ಇದು ಕೂಡ ಯಾರು ಕೂಡ ಇದರಲ್ಲಿ GBA ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂಗೆ ಸಂಬಂಧಪಡುತ್ತೆ. ಆ ಬೆಸ್ಕಾಂನವರು ಕೂಡ ಈ ಫುಟ್ಪಾತನ್ನು ಅಥವಾ ಈ ಗಿಡ ಗಂಟಿಗಳನ್ನು ಕಟ್ ಮಾಡಿ ಈ ಫುಟ್ಪಾತ್ನಲ್ಲಿ ಜನರು ಓಡಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಆದರೆ ಕೂಡ ಯಾರೂ ಕೂಡ ಅದನ್ನು ಮಾಡ್ತಾ ಇಲ್ಲ. ಕಂಪ್ಲೀಟಾಗಿ ಈ ಫುಟ್ಪಾತ್ 1 ಕಿಲೋಮೀಟರ್ ಅಂದರೆ ಇಲ್ಲಿಂದ ನವರಂಗ ಥಿಯೇಟ್ರ್ವರೆಗೂ ಕೂಡ 1 ಕಿಲೋಮೀಟರ್ ಫುಟ್ಪಾತ್ನಲ್ಲಿ ಇದೇ ರೀತಿ ಗಿಡ ಗಂಟಿಗಳು ಬೆಳ್ಕೊಂಡಿದ್ದೇವೆ. ನೀವು ನೋಡ್ತಾ ಇರ್ಬೋದು, ನನಗಿಂತ ಹೈಟಾಗಿ, ನನ್ನ ತಲೆ ಮೇಲಿಗಿಂತ ಹೈಟ್ ಆಗಿದ್ದಾವೆ. ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟಾಗಿ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಕೂಡ ಇದು ಫುಟ್ಪಾತ್ ಕಂಪ್ಲೀಟಾಗಿ ಹಾಳಾಗಿದೆ. ರಸ್ತೆ ಉದ್ದಕ್ಕೂ ಕೂಡ ಈ ಫುಟ್ಪಾತ್ ಹಿಂಗೆ ಇದೆ. ನೋಡ್ತಾ ಇರ್ಬೋದು. ಮತ್ತೆ ಇಲ್ಲಿ ಮಲಮೂತ್ರ ವಿಸರ್ಜನೆ ಕೂಡ ಮಾಡ್ತಾರೆ, ಯಾರೂ ಕಾಣೋದಿಲ್ಲ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಎಲ್ಲ ಕೂಡ ಇದೇ ಮಾಡ್ತಾ ಇದ್ದಾರೆ. ಇದು ಈ ಫುಟ್ಪಾತಿನ ಅವ್ಯವಸ್ಥೆ ಆಗಿದೆ. ಇಲ್ಲಿ ಜನರು ಹೇಗೆ ಓಡಾಡಲಿಕ್ಕೆ ಆಗುತ್ತೆ? ಎಲ್ಲರೂ ಕೂಡ ಈ ಪಕ್ಕದಲ್ಲಿರುವಂತಹ ಡಬಲ್ ರೋಡ್ ಏನಿದೆಯಲ್ಲ, ರಾಜ್ಕುಮಾರ್ ರಸ್ತೆ, ಅಲ್ಲಿ ಓಡಾಡ್ತಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ವ್ಯಕ್ತಿ ಕೂಡ ಓಡಾಡ್ತಿದ್ದಾರೆ. ಈ ಫುಟ್ಪಾತ್ ಬಳಕೆ ಆಗದೇ ಇರುವಂಥ ಕಾರಣಕ್ಕೆ ಇವರು ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಸಾಕಷ್ಟು ವೆಹಿಕಲ್ಗಳು ಈ ರಸ್ತೆಯಲ್ಲಿ ಓಡಾಡುತ್ತೆ. ಏನಾದರೂ ಅನಾಹುತಗಳಾಗುವಂಥ ಸಂಭವ ಉಂಟಾಗುತ್ತೆ. ಪಕ್ಕದಲ್ಲೇ ಕೂಡ ವೆಹಿಕಲ್ ಕೂಡ ಪಾರ್ಕಿಂಗ್ ಮಾಡ್ಕೊತಾರೆ. ಹಾಗಾಗಿ ಫುಟ್ಪಾತ್ ಜನರ ಬಳಕೆಗೆ ಬರ್ತಾ ಇಲ್ಲ. ಇದು ಇಲ್ಲಿನ ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಇಲ್ಲಿಂದ 1 ಕಿಲೋಮೀಟರ್ ದೂರ ಏನು ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿಂದ ಅಲ್ಲಿವರೆಗೂ ಏನು ನವರಂಗ ಥಿಯೇಟ್ರ್ ಇದೆಯಲ್ಲ, ಆ ನವರಂಗ ಥಿಯೇಟ್ರ್ ಸಿಗ್ನಲ್ ಏನಿದೆಯಲ್ಲ ಅಲ್ಲಿವರೆಗೂ ಕೂಡ ಇದೇ ಗಿಡ ಗಂಟಿಗಳು ಫುಟ್ಪಾತನ್ನು ಆವರಿಸಿದೆ. ಜನರಿಗೆ ಇದು ಬಳಕೆ ಆಗ್ತಾ ಇಲ್ಲ. ಕಂಪ್ಲೀಟಾಗಿ ಇದನ್ನು GBAದವರು ಇಂಥ ಕೆಲಸಗಳನ್ನು ಮಾಡೋದಿಲ್ಲ ಅವರು, ಯಾಕಂದರೆ ಇದು ಇವತ್ತು ನಿನ್ನೆ ಬೆಳೆದಿರುವಂಥ ಗಿಡ ಗಂಟಿಗಳಲ್ಲ. ಇದು ಸುಮಾರು ವರ್ಷಗಳಿಂದನೂ ಕೂಡ ಫುಟ್ಪಾತನ್ನು ಕವರ್ ಮಾಡಿ ನೆಕ್ಸ್ಟ್ ಅದು ಡಾಂಬರ್ ರೋಡಿನ ಕಡೆಗೆ ಚಾಚಿ ಬರ್ತಾ ಇದೆ. ಇದು ಇಲ್ಲಿನ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಇದು ಫುಟ್ಪಾತಿನ ರಾಜ್ಕುಮಾರ್ ರಸ್ತೆಯ ಪಕ್ಕದಲ್ಲಿರುವ ಫುಟ್ಪಾತಿನ ವ್ಯವಸ್ಥೆ. ಇದನ್ನು GBA ಅವರಾಗಿರ್ಬೋದು ಅಥವಾ ಬೆಸ್ಕಾಂನವರಾಗಿರ್ಬೋದು ಸದ್ಯಕ್ಕೆ ಕ್ಲಿಯರ್ ಮಾಡುವುದರ ಮೂಲಕ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿರೋದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.